ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಕಾಪು ವಲಯ ಸಮಿತಿಯ ರಜತ ಸಂಭ್ರಮವು ಮಹಾದೇವಿ ಪ್ರೌಢಶಾಲೆಯಲ್ಲಿ ರವಿವಾರ ಜರುಗಿತು. ಶಾಸಕ ಗುರ್ಮೀತ್ ಸುರೇಶ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಟೈಲರ್ಗಳ ಕಷ್ಟವನ್ನು ಹತ್ತಿರದಿಂದ ಅರಿತಿದ್ದೇನೆ. ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಅಸೋಸಿಯೇಷನ್ ಪದಾಧಿಕಾರಿಗಳ ನಿಯೋಗವನ್ನು ಸರ್ಕಾರದ ಬಳಿಗೆ ಕರೆದೊಯ್ದು ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೆಯುವೆ. ನಮ್ಮ ಪ್ರಯತ್ನ ನಿರಂತರವಾಗಿ ಇರುತ್ತದೆ. ನಾನು ಕೂಡ ತುಂಬಾ ಬಡತನ ಕುಟುಂಬದಲ್ಲಿ ಹುಟ್ಟಿದವನು. ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ. ಏಕಾಏಕಿ ಸಾಮಾಜಿಕ ಕ್ಷೇತ್ರಕ್ಕೆ ಬಂದವನಲ್ಲ. ಇದನ್ನೆಲ್ಲ ಅನುಭವಿಸಿ ಒಂದು ಸ್ಥಾನಮಾನ ಈಗ ಸಿಕ್ಕಿದೆ. ನನಗೆ ಬೇರೇನೂ ಆಸೆ ಇಲ್ಲ. ಒಂದಷ್ಟು ಜನರ ಋಣವನ್ನ ತೀರಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು. ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಕೆ ಶ್ರೀನಿವಾಸ್ ಟೈಲರ್ ಅಸೋಸಿಯೇಷನ್ ಮತ್ತು ಟೈಲರ್ಗಳ ವಿವಿಧ ಬೇಡಿಕೆಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷ ಸುರೇಶ್ ಸಾಲಿಯನ್ ಮಂಗಳೂರು, ರಾಜ್ಯ ಸಮಿತಿ ಮಾಜಿ ಕೋಶಾಧಿಕಾರಿ ಅಬ್ದುಲ್ ಖಾದರ್, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಾದ ಜಯಂತ್ ಗುರ್ಲಾಂಡಿ, ನಾಗೇಶ್ ಆನಂದ್ ಪುತ್ರನ್, ಬೆಳ್ಮನ್ನು ವಲಯ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಸಾಲಿಯನ್, ಕಟ್ಪಾಡಿ ವಲಯ ಸಮಿತಿ ಅಧ್ಯಕ್ಷೆ ಹೇಮಲತಾ ಹೆಗ್ಡೆ, ಪಡುಬಿದ್ರಿ ವಲಯ ಸಮಿತಿ ಅಧ್ಯಕ್ಷೆ ಪುಷ್ಪಲತಾ, ಶಿರ್ವ ವಲಯ ಸಮಿತಿ ಅಧ್ಯಕ್ಷೆ ಶರ್ಮಿಳಾ ಆಚಾರ್ಯ ಮುಖ್ಯ ಅತಿಥಿಗಳಾಗಿದ್ದರು. ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಕೆ ಶ್ರೀನಿವಾಸ್ ಟೈಲರ್ ಅಸೋಸಿಯೇಷನ್ ಮತ್ತು ಟೈಲರ್ಗಳ ವಿವಿಧ ಬೇಡಿಕೆಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರಾಜ್ಯ ಸಮಿತಿ ರಾಜ್ಯಾಧ್ಯಕ್ಷ ಸುರೇಶ್ ಸಾಲಿಯನ್ ಮಂಗಳೂರು, ರಾಜ್ಯ ಸಮಿತಿ ಮಾಜಿ ಕೋಶಾಧಿಕಾರಿ ಅಬ್ದುಲ್ ಖಾದರ್, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಾದ ಜಯಂತ್ ಗುರ್ಲಾಂಡಿ, ನಾಗೇಶ್ ಆನಂದ್ ಪುತ್ರನ್, ಬೆಳ್ಮನ್ನು ವಲಯ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಸಾಲಿಯನ್, ಕಟ್ಪಾಡಿ ವಲಯ ಸಮಿತಿ ಅಧ್ಯಕ್ಷೆ ಹೇಮಲತಾ ಹೆಗ್ಡೆ, ಪಡುಬಿದ್ರಿ ವಲಯ ಸಮಿತಿ ಅಧ್ಯಕ್ಷೆ ಪುಷ್ಪಲತಾ, ಶಿರ್ವ ವಲಯ ಸಮಿತಿ ಅಧ್ಯಕ್ಷೆ ಶರ್ಮಿಳಾ ಆಚಾರ್ಯ ಮುಖ್ಯ ಅತಿಥಿಗಳಾಗಿದ್ದರು. ಸಾಧಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಿ ಸನ್ಮಾನಿಸಲಾಯಿತು. ಲಕ್ಕಿ ಡ್ರಾಪ್ ಫಲಿತಾಂಶ ಮತ್ತು ವೃತ್ತಿ ಬಾಂಧವರಿಗಾಗಿ ಕ್ರೀಡಾಕೂಟ ಏರ್ಪಡಿಸಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾಪು ವಲಯ ಸಮಿತಿಯ ಮಾಜಿ ಅಧ್ಯಕ್ಷೆ ಸುರೇಖಾ ಶೈಲೇಶ್ ಸ್ವಾಗತಿಸಿ, ವಲಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಮಣಿ ಎಸ್ ಆಚಾರ್ಯ ವಂದಿಸಿದ್ರು. ದಂಡತೀರ್ಥ ವಿದ್ಯಾಸಂಸ್ಥೆಯ ಉಪನ್ಯಾಸಕ ಶಿವಣ್ಣ ಬಾಯಾರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂಬಂಧಪಟ್ಟ ಹಾಗೆ ಈ ಒಂದು ನವೀಕರಣವನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡಿ ನವೀಕರಣದಲ್ಲಿ ಸ್ವಲ್ಪ ಒತ್ತು ಕೊಟ್ಟು ನೀವು ನವೀಕರಣ ಮಾಡಿದರೆ ಮಾತ್ರ ನಮ್ಮ ಸಂಘಟನೆ ಬೆಳೆಯುತ್ತದೆ. ಸಂಘಟನೆ ಬೆಳೀಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಬೇಕು. ಅದೇ ರೀತಿ ನಮ್ಮ ಶಾಸಕರು ಬರಬೇಕಿತ್ತು, ನಾನು ಕೂಡ ಅವರ ಎದುರಲ್ಲೇ ಮಾತಾಡಬೇಕಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ನಮ್ಮ ಹೋರಾಟ ಸಂಘಟನೆ ಪ್ರಾರಂಭವಾಗಿ 27 ವರ್ಷ ಆಯಿತು. ಕಾಪಿನಲ್ಲಿ 25 ವರ್ಷದಿಂದ, ಈ 27 ವರ್ಷದಿಂದ ನಿರಂತರ ಹೋರಾಟದಿಂದ ನಮಗೆ ಸರ್ಕಾರ ಇವರಿಗೆ ಏನೂ ಕೊಡಲಿಲ್ಲ ಅಂತ ಹೇಳಿದ್ರೆ ಬಹಳ ಬೇಸರ. ಈಗಾಗಲೇ ಲಕ್ಷ್ಮೀನಾರಾಯಣ ತಂತ್ರಿ ಅವರು ಹೇಳಿದರು, ಇದು ರಜತ ಸಂಭ್ರಮ ಅಲ್ಲ, 50ನೇ ವರ್ಷವನ್ನು ಆಚರಣೆ ಮಾಡಲಿ, 75ನೇ ವರ್ಷ ಆಚರಣೆ ಮಾಡಿ. 75 ವರ್ಷ 50 ವರ್ಷ ಆಚರಣೆ ಮಾಡಬೇಕಾದ್ರೂ ನಮ್ಮ ಸದಸ್ಯರು ನಮ್ಮೊಟ್ಟಿಗೆ ನಿಲ್ಬೇಕಲ್ವಾ? ಸರ್ಕಾರ ಏನಾದರೂ ನಮಗೆ ನಮ್ಮ ಬೇಡಿಕೆ ಘೋಷಣೆ ಮಾಡದಿದ್ದರೆ ನಮ್ಮ ಸಂಘಟನೆಯಲ್ಲಿ ಈಗಾಗಲೇ ಬೆಳವಣಿಗೆ ಬಹಳ ಕುಂಠಿತವಾಗಿದೆ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಬೇಕು. ನಾವೆಲ್ಲರೂ ಒಟ್ಟಾದರೆ ಮಾತ್ರ ಸರ್ಕಾರದ ಮುಂದೆ ನಾವು ಬೇಡಿಕೆಯನ್ನು ಈಡೇರಿಸಿಕೊಳ್ಬೋದು. ಇವತ್ತಿನವರೆಗೆ ನಾವು ಇಷ್ಟೆಲ್ಲ ಹೋರಾಟವನ್ನು ಮಾಡಿ ಯಾವುದೇ ಪ್ರಯೋಜನ ಸಿಗಲಿಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಯಾವಾಗ ವಿಧಾನಸಭಾ ಚುನಾವಣೆ ಘೋಷಣೆ ಆಗುತ್ತದೆ ಅಂದಿನಿಂದ ನಾವು ಹೋರಾಟಕ್ಕೆ ಇಳಿಬೇಕು. ನಮ್ಮ ಹೋರಾಟವನ್ನು ಮುಂದುವರಿಸಬೇಕು. ನಾವು ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕು. ಯಾವುದೇ ಪಕ್ಷ ಇರಲಿ, ನಮ್ಮ ಸಂಘಟನೆಗೆ ಪಕ್ಷ ಇಲ್ಲ. ನಾವು ಕೇಳುವುದು ಇಷ್ಟೇ, ನಮ್ಮ ಬೇಡಿಕೆಯನ್ನು ಈಡೇರಿಸುವುದಾದರೆ ನಿಮ್ಮ ಪ್ರಣಾಳಿಕೆಯಲ್ಲಿ ನಮಗೆ ಭರವಸೆಯನ್ನು ನೀಡಿದರೆ ಮಾತ್ರ ನಾವು ಚುನಾವಣೆಗೆ ಸಿದ್ಧರಿದ್ದೇವೆ. ಇಲ್ಲದಿದ್ದಲ್ಲಿ ಚುನಾವಣೆಯನ್ನು ಜಿಲ್ಲಾದ್ಯಂತ ಇರಲಿ ಅಥವಾ ರಾಜ್ಯಾದ್ಯಂತ ಇರಲಿ ಬಹಿಷ್ಕಾರ ಮಾಡಲು ಸಿದ್ಧರಾಗಿದ್ದೇವೆ ಅಂತೇಳಿ ನಾವು ಈಗಾಗಲೇ ಹಲವಾರು ಕಡೆಗಳಲ್ಲಿ ಹೇಳ್ತಾ ಬಂದಿದ್ದೇವೆ. ಇನ್ನು ಮುಂದೆ ಕೂಡ ಅದನ್ನೇ ಹೇಳ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ನೀವು ನಮಗೆ ಸಪೋರ್ಟ್ ಕೊಡಬೇಕು. ನಿಮ್ಮ ಸಹಕಾರ ಇದ್ದರೆ ಮಾತ್ರ ಇದು ಖಂಡಿತವಾಗಿಯೂ ಮುಂದಕ್ಕೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಟೈಲರ್ನವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಏನು ಸೀಸನ್ 4 ತಿಂಗಳ ಸೀಸನ್ ಇರ್ತದೆ. ಆ ಸೀಸನ್ ಕೂಡ ಈಗಿನ ಕಾಲ ಬಹಳ ಕಷ್ಟ ಆಗಿದೆ. ಕಷ್ಟ ಅಂತ ಹೇಳಿದ್ರೆ ಆನ್ಲೈನ್ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ 100-200 ರೂಪಾಯಿಗೆ ಟಾಪ್ ಸಿಗ್ತದೆ, 300 ರೂಪಾಯಿಗೆ ಪ್ಯಾಂಟ್ ಸಿಗ್ತದೆ. ಅದು ನಮ್ಮ ರಾಜ್ಯದಿಂದ ತಯಾರಾದ ಬಟ್ಟೆ ಅಲ್ಲ, ಬೇರೆ ಬೇರೆ ರಾಜ್ಯದಿಂದ ತಯಾರಾದ ಬಟ್ಟೆ. ಈ ಬಟ್ಟೆ ಬರಲಿಕ್ಕೆ ಹೋಗಿ ನಮ್ಮ ಟೈಲರ್ಸ್ನವರಿಗೆ ಬಹಳ
ಬಿದ್ದಿದೆ. ಅಷ್ಟೇ ಅಲ್ಲದೆ ಕೆಲವರು ಹೇಳ್ತಾರೆ, ಈಗ ನಮ್ಮ ಈಗ ಅತಿಥಿ ಗಣ್ಯರು ಹೇಳ್ಬೋದು, ಒಂದು ಬ್ಲೌಸಿಗೆ 5,000 ರೂಪಾಯಿ ತಗೊಳ್ತಾರೆ ಅಂತೇಳಿ. ಅದು ಈಗಿನ ಆಧುನಿಕತೆಗೆ ಸರಿಯಾಗಿ ಬಂದಿದೆ. ಆಧುನಿಕತೆ ಅಂತ ಹೇಳಿದ್ರೆ ಮುಂಚಿನ ಕಾಲದಲ್ಲಿ ಎಂಬ್ರಾಯ್ಡ್ರಿ ಇರಲಿಲ್ಲ. ಈಗ ಒಂದು ಮದುವೆಗೆ ಬ್ಲೌಸ್ ಬೇಕಿದ್ರೆ ಅದಕ್ಕೆ ತುಂಬ ಎಂಬ್ರಾಯ್ಡ್ರಿ ವರ್ಕ್ ಬೇಕು. ಎಂಬ್ರಾಯ್ಡ್ರಿ ಯಾರು ನಾವು ಮಾಡುವುದಲ್ಲ, ಉತ್ತರ ಭಾರತದವರು ಮಾಡುದು. ಉತ್ತರ ಭಾರತದವರಿಗೆ ನಾವು ಎಷ್ಟು ಅದರಲ್ಲಿ ಸಿಕ್ಕಿದ ಎಲ್ಲ ಮೊತ್ತವನ್ನು ಅವರಿಗೆ ಕೊಡ್ತೇವೆ. ನಮಗೇನು ಒಂದು 200, 300 ಅಥವಾ 500 ರೂಪಾಯಿ ಸಿಗಲಿ, 500 ರೂಪಾಯಿ ಸಿಕ್ಕಿದ ಮೊತ್ತದಲ್ಲಿ ಒಂದು ಸ್ಟಿಚಿಂಗ್ ಮಾಡಿ ಕೊಡ್ತೇವೆ. ನಮಗೇನು, ನಮ್ಮ ಟೈಲರ್ನವರಿಗೇನು, ಅವರು ಹೋಗುವಾಗ ನಿಗಮ ಟೈಲರ್ ಕೊಲ್ದೇನೆ ಅಂತ ಹೇಳಿ. ಅಧ್ಯಕ್ಷ ಆಗಿರ್ತಕ್ಕಂಥ ಸುಧಾಕರ್ ಕೋಟೆಂಡ್ರವರೇ, ಬಹುಶಃ ಕಾಪುವಿನ ಈ ಟೈಲರ್ ಅಸೋಸಿಯೇಷನ್ಗೆ ನಾನು ಪರ್ಮನೆಂಟ್ ಅತಿಥಿಯಿಂದ ಭಾವಿಸ್ತೇನೆ. ಬಹುಶಃ ನಿಮ್ಮ ಯಾವುದೇ ಕಾರ್ಯಕ್ರಮ ನಾನು ತಪ್ಪಿಸ್ಕೊಳ್ಳೋದೂ ಇಲ್ಲ, ಮುಂದಿನ ದಿನಗಳಲ್ಲಿ ತಪ್ಪಿಸ್ಕೊಳ್ಳೋದಿಲ್ಲ. ಇವತ್ತು ನಿಮ್ಗೆ ಗೊತ್ತಿರ್ಬೋದು ತಡ ಯಾಕಾಯ್ತು ಅಂತ ಹೇಳಿದ್ರೆ, ಅಕ್ಷಯ ತೃತೀಯ ಒಳ್ಳೆಯ ದಿನ, ಹಲವಾರು ಗೃಹ ಪ್ರವೇಶ, ಹಲವಾರು ಧಾರ್ಮಿಕ ಕಾರ್ಯಕ್ರಮ, ಒಂದು 16ನೇ ಕಾರ್ಯಕ್ರಮ ಇತ್ತು, ಇನ್ನೊಂದು 8-9 ಕಾರ್ಯಕ್ರಮ ಇರ್ತಿದೆ ಅಕ್ಷಯ ತೃತೀಯದ ಕಾರಣ. ನಿನ್ನೆ 12 ಕೋಲ ಇತ್ತು, ಮನೆಗೆ ಹೋಗಿ ಮಲಗುವಾಗ 2:15 ಆಯಿತು. ಇದು ಈ ನಾಡಿನ ಸೊಬಗು. ಹೇಳ್ತಾರೆ, ಕಷ್ಟವನ್ನ ಮೌನವಾಗಿ ದಾಟಬೇಕು, ಸಾಧನೆ ಸದ್ದಿಲ್ಲದೆ ಸಾಗಬೇಕು, ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರ್ಬೇಕಂತ. ಹಾಗಾಗಿ ಬಹುಶಃ ಒಬ್ಬ ಶಾಸಕನಾಗಿ ನಾನು ನನ್ನ ಕರ್ತವ್ಯ ಏನು ಮಾಡ್ಬೋದು. ಸಾಹೇಬರು ಬಹಳ ಭಾವನಾತ್ಮಕ ಮಾತಾಡಿದ್ವಿ, ನೀವು ಪಟ್ಟಂತ ಕಷ್ಟ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ಹೇಳ್ತಾರೆ, ನಾವು ಯಾರು ಅರ್ಜಿ ಹಾಕಿ ಒಂದು ವೃತ್ತಿಗೆ ಪ್ರವೃತ್ತಿ ಬರುವಂಥವರಲ್ಲ. ದೈವ ಸೃಷ್ಟಿಯಲ್ಲಿ ಮುಕುಟಪ್ರಾಯದ ಮಾನವ ಜನ್ಮ, ಹುಟ್ಟು ಎಲ್ಲಿ, ಬದುಕಿ ಹೇಗೆ, ವೃತ್ತಿ ಯಾವುದು ಅನ್ನುವಂಥ ದೈವ ಚಿತ್ತ ಅಂತ. ಹಾಗಾಗಿ ನಾವು ಅಚಾನಕ್ಕಾಗಿ ನಾವು ಕೆಲವು ಒಂದು ಉದ್ಯೋಗಕ್ಕೆ ನಾವು ಸೇರ್ಕೊಂಡು ಬರ್ತೀವಿ. ನಾವು ಹೀಗೆ ನಾವು ಹುಟ್ಟುವಾಗ ನಮ್ಮ ತಂದೆ ತಾಯಿ ನನ್ನ ಮಗ ಹೀಗೆ ಆಗಬೇಕು ಅಂತೇನು ಅಂದ್ಕೊಂಡು ಸಂಕಲ್ಪ ಮಾಡೋದಿಲ್ಲ. ಆದರೆ ಆ ದೈವ ನಿಯಮ ನಮ್ಮನ್ನು ತಂದು ಅಲ್ಲಿ ನಿಲ್ಲಿಸ್ಬಿಡ್ತದೆ. ಹಾಗಾಗಿ ಖಂಡಿತ ಒಬ್ಬ ಶಾಸಕರಿಗೆ ನನ್ನ ಕರ್ತವ್ಯ ಏನು ಹಾಗಾದ್ರೆ, ನಮ್ಮ ಸರ್ಕಾರ ಇಲ್ಲ, ಆದರೆ ಒಂದು ಮಾಡ್ಬೋದು. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು, ಒಳ್ಳೆಯ ವ್ಯಕ್ತಿ, ನನ್ನ ಸ್ನೇಹಿತರು. ನಾನು ಅಸೆಂಬ್ಲಿಯಲ್ಲಿ ನಾನು ಇದನ್ನು ಉಲ್ಲೇಖ ಮಾಡಿದಾಗ ಅವ್ರು ನೋಟ್ ಮಾಡಿಕೊಂಡ್ರು, ಕಾರ್ಮಿಕ ಸಚಿವರೇ ನೀವೇನಾದರೂ ನಮ್ಮ ಜನರ ಗೊತ್ತಿಲ್ಲ, ಏನು ಋಣ ಗೊತ್ತಿಲ್ಲ, 100 ವ್ಯಕ್ತಿಯವರು ಇದ್ದಾರೆ, ಅದು ನಿಮ್ಮನ್ನು ಕಂಡ ನನಗೊಂದು ಅನುಕಂಪ. ಹಾಗಾಗಿ ಒಬ್ಬ ಶಾಸಕನಾಗಿ ನಾನು ಏನು ಮಾಡ್ಬೋದು, ಬೇಕಾದ್ರೆ ನಾವು ಸುಧಾರಣೆಗೆ ಮಾತಾಡ್ತಿದ್ದೆ. ನಾವು ಬೆಂಗಳೂರಿಗೆ ಒಂದು ನಿಯೋಗ ತಗೊಂಡು ಹೋಗೋದಾದ್ರೆ ನಾನು ಖಂಡಿತ ನಾನು ಅಪಾಯಿಂಟ್ಮೆಂಟ್ ತಗೊಂಡು ಅಧಿವೇಶನ ಟೈಮಲ್ಲಿ ನೀವು ನನಗೆ ಜ್ಞಾಪಕ ಮಾಡಬೇಕು, ರಾಜ್ಯಾಧ್ಯಕ್ಷರು ನೀವು ಇದ್ದೀರಿ, ನೀವು ಒಂದು 5-6 ಜನ ಬಂದರೆ ಮುಖಾಮುಖಿ ಕೂತ್ಕೊಂಡು, ನನ್ನ ಹಳೆಯ ಸ್ನೇಹಿತರು, ನಾನು ಬಳ್ಳಾರಿನಲ್ಲಿ ಒಂದು 30-35 ವರ್ಷದಿಂದ ಇದ್ದ ಕಾರಣ ಸಂತೋಷ್ ಲಾಡ್ ಅವರು ನನ್ನ ಹಳೆಯ ಸ್ನೇಹಿತರು, ಇವಾಗ ಕಾರ್ಮಿಕ ಸಚಿವರಾಗಿದ್ದಾರೆ. ನಾನು ಕರ್ಕೊಂಡೋಗಿ ಅವ್ರನ್ನ ಭೇಟಿ ಮಾಡಿಸಿ ಖಂಡಿತವಾಗಿ
ಇವತ್ತು ಅವರ ಉದ್ದಿಮೆ ಅಳಿತಾ ಇದೆ. ಅವ್ರಿಗೆ ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ, ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಮತ್ತು ಈ ವಯಸ್ಸಲ್ಲಿ ಬೇರೆ ಗುರ್ತು ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಯಾಕಂದ್ರೆ ಅವ್ರ ಮುಕ್ಕಾಲು ವರ್ಷ ಬದುಕು ಇದರಲ್ಲಿ ಕಳೆದೋಗಿದೆ. ತಾಯಂದಿರು ಇರ್ಬೋದು, ನೀ ಇರ್ಬೋದು. ಹಾಗಾಗಿ ಇದಕ್ಕೆ ಪೂರಕವಾಗಿ ಏನು ವ್ಯವಸ್ಥೆ ಮಾಡ್ಬೋದು. ಒಂದು ಅವರಿಗೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಹಿರಿಯಡ್ಕದಲ್ಲಿ ರಾಜ್ಯದಲ್ಲಿ ಕೆಲವು ಆಗಿದೆ. ಒಂದು ಕಾರ್ಮಿಕ ಭವನ ಅಂತೇಳಿ 5.5 ಕೋಟಿ ರೂಪಾಯಿ. ಅದು ನಾನು ವಿಶೇಷವಾಗಿ ಮನವಿ ಮಾಡಿದಾಗ ನಿಮ್ಮ ಕ್ಷೇತ್ರಕ್ಕೆ ಕೊಡ್ತೇನೆ ಶೆಟ್ಟರ್ ಅಂತೇಳಿ ಈಗ ಕೆಲಸ ಕೂಡ ಪ್ರಾರಂಭ ಆಗಿದೆ ಅಲ್ಲಿ. ಹಾಗಾಗಿ ಆ ಮೂಲಕ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನೋ ಅಥವಾ ಒಂದು ಸ್ಪೆಷಲ್ ಟ್ರೈನಿಂಗು ನೀವು ಹೇಳಿದಾಗೆ ಅಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಥರ ಮಾಡಿಕೊಂಡು ನಮ್ಮ ಮಕ್ಕಳನ್ನ ಅದರಲ್ಲಿ ಇದು ಮಾಡಬೇಕು. ಯಾಕಂದರೆ ನಾವು ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು. ಕೂತ್ರೆ ಅದು ಆಗುದಿಲ್ಲ. ಯಾಂತ್ರಿಕತೆ ಅಂಗಳಲ್ಲಿ ನಿಂತು ಅಂಗೈಯಲ್ಲಿ ಜಗತ್ತಿನ ಅರಮನೆ ಕಟ್ಟುವಂಥ ತವಕದಲ್ಲಿ ನಾವು ಇದೆಲ್ಲ ಇದ್ದೀವಿ. ಹಾಗಾಗಿ ನಾವು ಕೂಡ ಅದರಲ್ಲಿ ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಏನು ಮಾಡ್ಬೋದು, ಅಥವಾ ಒಂದು ಏನೋ ಬ್ಯಾಂಕ್ ಓಪನ್ ಮಾಡ್ಬೋದು. ಒಂದು ಕೋಪರೇಟಿವ್ ಬ್ಯಾಂಕ್ ಹೋದ ಕೂಡ ನಾನು ಉಲ್ಲೇಖ ಮಾಡಿದ್ದೆ. ಒಂದು ಕೋಪರೇಟಿವ್ ಬ್ಯಾಂಕ್ ಅಂತ ಮಾಡಿಕೊಂಡು ಅಲ್ಲಿ ನಿಮಗೆ ಒಂದು ಪೂರಕ ವ್ಯವಸ್ಥೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಅಥವಾ ಅದು ಸೆಕ್ಯೂರ್ಡ್ ಲೋನ್ ಮಾತ್ರ. ಹಾಗಾಗಿ ನಾಳೆ ಮುಳುಗಿದ್ರೆ ಮತ್ತೆ ನೀವೆಲ್ಲರೂ ಮುಳುಗ್ತೀರಿ, ಆಗಲ್ಲ. ಸೆಕ್ಯೂರ್ಡ್ ಲೋನ್ ಅಂತ ಸಿಗ್ತದೆ. ನೀವು ಎಲ್ಲೆಲ್ಲೂ ಬೇರೆ ಬ್ಯಾಂಕ್ಗೆ ಹೋಗೋದಕ್ಕಿಂತ ಒಂದು ಸೆಕ್ಯೂರ್ಡ್ ಲೋನ್ ಅಂತೇಳಿ ನಾವೇ ಮಾಡ್ಕೊಂಡು ಏನೋ ಮಾಡ್ಬೋದಾ? ಅದಕ್ಕೆ ಪೂರಕ ನಾನೇನು ಮಾಡೋದು, ನಾವು ವರ್ಷಕ್ಕೊಂದ್ಸಲ ಸೇರುವುದಲ್ಲ. ನೀವು ಬಹುಶಃ ಈ ಮಳೆಗಾಲದಲ್ಲಾದ್ರೂ ಸ್ವಲ್ಪ ನಾನು ಫ್ರೀ ಇರ್ತೀನಿ. ಹಾಗಾಗಿ ಒಂದು ಸಲ ನಾವು ಚರ್ಚೆ ಮಾಡಿ ಅದಕ್ಕೆ ಏನಾದ್ರು ಮಾಡ್ಬೋದಾ? ಯಾಕಂದ್ರೆ ನಾವು ಬರೀ ಮಾತಾಡ್ತೀವಿ, ಹೋಗ್ತೀವಿ, ನನಗೊಂಥರ ಅದರ ಗಿಲ್ಟಿ ಅಂತಾರೆ, ಒಂದು ಅಪರಾಧಿ ಭಾವನೆ ನನಗೆ. ನಾನು ಬರ್ತೀನಿ, ಮಾತಾಡ್ತೀನಿ, ಹೋಗ್ತೀನಿ, ನನ್ನ ಕೈಲಿ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಆ ನೋವು ನನಗೂ ಇದೆ. ನಾವು ತುಂಬ ಪ್ರಾಮಾಣಿಕರಾಗಿ ಇಲ್ಲಿ ಏನು ಮಾಡ್ಬೋದು ಅನ್ನುವಂಥ ಕೆಲಸವನ್ನು ಮಾಡ್ತಾ, ಅಥವಾ ನಿಮ್ಮ ಬದುಕಿನ ಯಶಸ್ಸಿಗೆ, ಉದ್ಧಾರಕ್ಕೆ, ಉತ್ಕರ್ಷಕ್ಕೆ ಶಾಸಕನಾಗಿ ನಾನು ಏನು ಮಾಡ್ಬೋದು? ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಇಡೀ ವಿಧಾನಸಭೆ ಇತಿಹಾಸದಲ್ಲಿ ನನಗೆ ಗೊತ್ತಿಲ್ಲ, ಯಾರೋ ರಾತ್ರಿ ಹೊತ್ತು ಫೋನ್ ಮಾಡಿದ್ರು, ನಿಮ್ಮ ರಾಜ್ಯಾಧ್ಯಕ್ಷರು ಬೆಂಗಳೂರಿನ ಬಸವನಗುಡಿಯಿಂದ ಯಾರೋ ಫೋನ್ ಮಾಡಿದ್ರು. ಬಹುಶಃ ಫೋನ್ ಮಾಡಿ ಇಡೀ ವಿಧಾನಸಭೆ ಇತಿಹಾಸದಲ್ಲಿ ಟೈಲರ್ಗಳ ಬಗ್ಗೆ ಮಾತಾಡಿ ಒಬ್ಬ ಏಕೈಕ ಶಾಸಕ ಇದ್ದರೆ ನೀವು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಆದರೆ ನನಗೆ ನೀವು ಅದಕ್ಕಿಂತ ಒಂದು ಸ್ವಲ್ಪ ದಿನ ಮುಂಚೆ ನಾನು ಇಲ್ಲಿ ಬಂದಿದ್ದೆ, ನೀವು ನನಗೆ ಮನವಿ ಕೊಟ್ಟರಿ, ಅಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಎಷ್ಟು ನಿಮಗೆ ಪ್ರತಿಫಲ ಸಿಕ್ಕಿದೆ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಪ್ರಯತ್ನ ನಿರಂತರ ಇರ್ತದೆ, ಖಂಡಿತ ಇರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲ ಗೊತ್ತಿದ್ವಿ. ಯಾಕಂದ್ರೆ ನಾನು ತುಂಬ ಬಡತನ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ, ನನಗೆ ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ, ಅವಮಾನ ಗೊತ್ತಿದೆ. ನಾವೇನು ಏಕಾಏಕಿಗೆ ನಮ್ಮ ನಿರೂಪಕರು ನಮ್ಮ ಬಾಯಾರು ಹೇಳಿದಾಗ ಏಕಾಏಕಿ ನಾನು ಸಾಮಾಜಿಕ ಕ್ಷೇತ್ರಕ್ಕೆ ಬಂದವನಲ್ಲ. ಇದೆಲ್ಲವನ್ನು ಅನುಭವಿಸಿ ನನಗೆ ಭಗವಂತ ಒಂದು ಸ್ಥಾನಮಾನ ಕೊಟ್ಟಿದ್ದಾನೆ. ಹಾಗಾಗಿ ನನಗೆ ಬೇರೆ ಏನು ಆಸೆ ಇಲ್ಲ. ಒಂದಷ್ಟು ಜನ ಋಣ ತೀರಿಸಬೇಕು, ಜನರಿಗೆ ಕೆಲಸ ಮಾಡಬೇಕು. ಆದರೆ ಬೆಳಿಗ್ಗೆ ಎದ್ದುಕೊಂಡು ಭಗವಂತ ನಾನು ಇಷ್ಟೇ ಪ್ರಾರ್ಥನೆ ಮಾಡುವಂಥದ್ದು, ಭಗವಂತ ಆದರೆ ಈ ಕೈಯಲ್ಲಿ ಒಳ್ಳೆ ಕೆಲಸ ಮಾಡಿಸು, ಕೆಟ್ಟ ಕೆಲಸ ಮಾಡಿಸ್ಬೇಡ. ಬಾಯಲ್ಲಿ ಒಳ್ಳೆ ಮಾತು ಬರಲಿ, ಕೆಟ್ಟ ಮಾತು ಬರಬಾರ್ದು. ತಲೆಯಲ್ಲಿ ಒಳ್ಳೆ ಯೋಜನೆ ಬರಲಿ, ಕೆಟ್ಟ ಯೋಜನೆ ಬರಬಾರ್ದು. ಇದನ್ನೇ ನಾನು ಭಗವಂತ ಪ್ರಾರ್ಥನೆ ಮಾಡೋದು. ಹಾಗಾಗಿ ರಾಜಕಾರಣಕ್ಕೆ ಬಂದು ನನಗೆ ಆಸ್ತಿ ಮಾಡಬೇಕು ಅಥವಾ ಬಂಗಾರ ಮಾಡಬೇಕು, ಮನೆ ಮಠ ಮಾಡಬೇಕು ಅಂತ ಯಾವತ್ತೂ ನಾನು ಬಯಸ್ತನಲ್ಲ. ನನಗೆ ಒಳ್ಳೆ ಕ್ಷೇತ್ರ, ನಾನು ಕಲಿತಂಥ ಶಾಲೆ ಈ ಒಟ್ಟಾರದಲ್ಲಿ ಈ ಸತ್ಯದ ಮಾತನ್ನು ಹೇಳ್ತೀನಿ. ಹಾಗಾಗಿ ಖಂಡಿತವಾಗಿಯೂ ಬದುಕಿನ ಎಲ್ಲ ಸಂಭ್ರಮಗಳಿಗೆ ಊರೆಲ್ಲ ಕಿವಿ ಆದರೆ ಸಂಕಟದ ಮೊರೆ ಅದು ಅನಾಥ ಆಗಬಾರ್ದಂತೆ ಹೇಳ್ತಾರೆ. ವ್ಯಷ್ಟಿಯತೊಂದಿಗೆ ಸಮಷ್ಟಿತ್ವವನ್ನು ಮೇಳಿಸಿ ಬಂದ ಇತರ ನಿಲುವು ನಮ್ಮದಾಗಬೇಕು. ಹೋಮಾಗ್ನಿಯೊಂದು ಬಾಲ್ಯತ್ತರಕ್ಕೆ ಹರುವಂತೆ, ನದಿಯದ್ದು ಸಾಗರನ್ನು ಸೇರುವಂತೆ ನಮ್ಮ ಬದುಕು ಮುನ್ನಡೆಯಿರಬೇಕಂತೆ. ಮೊನ್ನೆ ನರೇಂದ್ರ ಮೋದಿ ಅವರು ಉಡುಪಿ ಬಂದಾಗ ಅವರು 1 ಗಂಟೆ ಭಾಷಣ ಮಾಡಿದ್ರು. ನನಗೆ ಅದ್ರ ಒಂದು ವಿಚಾರ ಅವ್ರು ಬಹಳ ನನಗೆ ಖುಷಿಯಾಗಿದೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ನಮ್ಮ ಮನೆ ಮುಂದೆ ಅಥವಾ ಹಿಂದೆ ನಮ್ಮ ಮನೆಯ ಅಕ್ಕ ಮತ್ತು ಪಕ್ಕ